ಸೌಜನ್ಯದ ರಾಜಕಾರಣಿ ಎಂಬ ಅಭಿಮಾನಕ್ಕೆ ಪಾತ್ರರಾದ ಸಂಜೀವ ಮಡಿವಾಳ್ ಆಕರ್ಷಣೀಯ ಕಾವ್ಯ ಕ್ಷೇತ್ರಗಳಲ್ಲಿ ಇಂದು ರಾರಾಜಿಸುತ್ತಿರುವುದು ರಾಜಕೀಯ ಸ್ಪರ್ಧಾತ್ಮಕವಾದ ಈ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಬೇಕಾದರೆ ಅಗಾಧವಾದ ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಅದೃಷ್ಟ ಇರಲೇಬೇಕು. ಅಂತವರಲ್ಲಿ ಓರ್ವರಾಗಿ ಗುರುತಿಸಿಕೊಂಡ ಸಂಜೀವ ಮಡಿವಾಳ್, ಅಪ್ಪಿ ಮಡಿವಾಳ್ ಹಾಗೂ ಬಾಬು ಮಡಿವಾಳ್ ಅವರ ಸುಪುತ್ರರು ಪುಣ್ಯಕ್ಷೇತ್ರ ಕಟೀಲಿನಲ್ಲಿ ಜನಿಸಿರುವ ಇವರು ಓರ್ವ ಸಹೃದಯಿ ಬಡವರ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಸಂಜೀವ್ರವರು ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಕೈಯಾಡಿಸಿ ಸೈಯರಿಸಿಕೊಂಡಿದ್ದಾರೆ. ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯ ಮಟ್ಟದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಮರನಾಥ್ ಶೆಟ್ಟಿಯವರ ಒಡನಾಡಿಯಾಗಿರುವ ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಟೀಲು ಶಾಲೆಯಲ್ಲಿ ಪೂರೈಸಿ ಹಲವು ಉದ್ಯೋಗ ಮಾಡಿದ್ದಾರೆ. ಬಸ್ ಕಂಡಕ್ಟರ್ ಆಗಿ, ಬಸ್ ಏಜೆಂಟ್ ಆಗಿ ವಿಜಯ ಬ್ಯಾಂಕ್ನಲ್ಲಿ ಸರಿಸುಮಾರು 25 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಗೆಳೆಯರ ಬಳಗ ಯುವಕ ಯುವತಿ ಮಂಡಲ ಕಟೀಲು ಇದರ ಸ್ಥಾಪಕರು 1989 ಮತ್ತು 90ರಲ್ಲಿ ಉತ್ತಮ ಜಿಲ್ಲಾ ಪುರಸ್ಕಾರ ಇವರ ಅಧ್ಯಕ್ಷರಾಗಿರುವ ಅವಧಿಯಲ್ಲಿ ಪ್ರಾಪ್ತವಾಗಿದೆ. 1991ರಲ್ಲಿ ನೆಹರು ಯುವ ಕೇಂದ್ರದಿಂದ ಉತ್ತಮ ಯುವ ಪ್ರಶಸ್ತಿ ಇವರ ಅಧಿಕಾರ ಅವಧಿಯಲ್ಲಿ ಬಂದಿದೆ. ಹಲವು ಸಂಘಟನೆಯಲ್ಲಿ ಸಕ್ರಿಯವಾಗಿರುವ ಇವರು ನೀರಿನ ಬಳಕೆದಾರರ ವೇದಿಕೆ, ಮಲ್ಲಿಗೆ ಅಂಗಡಿ, ನಂದಿನಿ ಯುವಕ ಮಂಡಲ, ಚೇತನ ಯುವ ಜನ ಸೇವಾ ಸಮಿತಿ ಇದರ ಸ್ಥಾಪಕರು. 1991 ಮತ್ತು 92ರ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಪ್ರೇರಕರಾಗಿದ್ದರು. ಜನಶಿಕ್ಷಣ ಕೇಂದ್ರ ಮಂಗಳೂರು ಘಟಕದ ಅಧ್ಯಕ್ಷರು, ಹಾಲು ಉತ್ಪಾದಕರ ಮಹಿಳಾ ಸಂಘದ ಸಂಘಟಕರಾಗಿದ್ದರು. ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು, ಮಣ್ಣಬೆಟ್ಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಪಡಿತರ ಚೀಟಿ, ವೃದ್ಧಾಪ್ಯ ವೇತನವನ್ನು ಉಚಿತವಾಗಿ ಬಡವರಿಗೆ ಸಿಗುವಲ್ಲಿ ಇವರ ಪಾತ್ರ ಮಹತ್ತರವಾದದ್ದು. ಮಂಗಳೂರು ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾಗಿದ್ದಾರೆ. ಪತ್ನಿ ರತ್ನ ಹಾಗೂ 3 ಹೆಣ್ಣು 1 ಗಂಡು ಮಕ್ಕಳೊಂದಿಗೆ ಸುಖ ಜೀವನ ನಡೆಸುತ್ತಿದ್ದಾರೆ. ನೇರ ನಡೆ ನುಡಿ ಇವರ ಬ್ಯೂರೋ ರಿಪೋರ್ಟ್. ನಾಗೇಶ್ ಮಡಿವಾಳ, ಬಲ್ಪ, ಪ್ರಶಾಪ ಟಿವಿ, ಕುಕ್ಕೆ ಸುಬ್ರಹ್ಮಣ್ಯ.